ಪ್ರೀತಿಲಿ ಹೃದಯದಲ್ಲಿ ಎಲ್ಲದಲ್ಲಿ ಆಕಾಶವಾಣಿಯಲ್ಲಿ ಪ್ರೀತಿಲಿ ಹೃದಯದಲ್ಲಿ ಎಲ್ಲದಲ್ಲಿ ಆಕಾಶವಾಣಿಯಲ್ಲಿ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ನಾಮದಲ್ಲಿ ಡಿಜಿಟಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮ ನೋಡೋದ್ರಿಂದ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರಾ. ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ನೀವು ಈ ವಾಕ್ಯವನ್ನು ಕೇಳಿ ದೇವರಿಂದ ಆಶೀರ್ವಾದವನ್ನು ಇನ್ನೂ ಹೆಚ್ಚಾಗಿ ಹೊಂದಬೇಕೆಂಬ ಅಭಿಲಾಷೆ ನಂದು. ಓಕೆ ಮಕ್ಕಳೇ, ಈ ಸಮಯದಲ್ಲಿ ನಾನು ನಿಮಗೆ ಬೈಬಲ್ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಕಥೆಯನ್ನು ಯಾವಾಗಲೂ ಹೇಳ್ತೇನೆ. ಆ ಕಥೆಯನ್ನು ಈ ಸಾರಿ ಹೇಳೋದಕ್ಕೆ ನಾನು ಸಿದ್ಧ ಮಾಡಿದ್ದೀನಿ. ಯಾವ ಕಥೆ ಅಂತ ಹೇಳಿದ್ರೆ, ಈಗ ಮಳೆಗಾಲ ಬರ್ತಾ ಇದೆ. ಎಲ್ಲರಿಗೂ ಮಳೆಗಾಲ ಬಂದಾಗ ಒಂದು ಕಡೆ ಸಂತೋಷ ಆಗ್ತದೆ, ಎಲ್ಲ ಕಡೆ ಬಿಸಿಲಿರೋದ್ರಿಂದ ಎಲ್ಲರಿಗೂ ತಂಪು ಆಗ್ತದೆ. ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಏನಾಗ್ತದೋ ಗುಡುಗು ಸಿಡ್ಲು ಎಲ್ಲ ಅಂತ ಹೇಳಿ ಮಕ್ಕಳಿಗೆ ಭಯ ಬರ್ತದೆ. ಮಕ್ಕಳೇ, ಭಯ ಪಡೋದು ಬೇಡ. ಗುಡುಗು ಸಿಡ್ಲು ಮರ ಬೀಳುವಂಥದ್ದು ಎಲ್ಲದರಿಂದ ನಮ್ಮ ದೇವರು ನಮ್ಮನ್ನು ಏನು ಮಾಡ್ತಾನೆ, ರಕ್ಷಿಸಿ ಕಾಪಾಡುವಂಥ ದೇವರಾಗಿದ್ದಾನೆ. ಹಾಗೆ ಈ ಸಮಯದಲ್ಲಿ ನಾವು ಕೇಳುವಂಥ ಕತೆ ಏನಂತ ಹೇಳಿದ್ರೆ, ಈ ಮಳೆಗಾಲ ಬಂದಾಗ ರೈತರೆಲ್ಲರಿಗೂ ಏನಂತ ಹೇಳಿದ್ರೆ ಹೆಚ್ಚು ಕೆಲಸ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಪ್ರಾರಂಭ ಮಾಡ್ತಾರೆ ಉತ್ತುವುದಕ್ಕೆ, ಆಮೇಲೆ ಬಿತ್ತುವುದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾರೆ. ಗದ್ದೆಯನ್ನೆಲ್ಲ ಸರಿಪಡಿಸ್ಬೇಕು, ಮಣ್ಣೆಲ್ಲ ಉಲ್ಟಾ ಪಲ್ಟಾ ಹೊಳಿಸ್ಬೇಕು, ಅದೆಲ್ಲ ಮಾಡೋದನ್ನು ನೀವು ನೋಡಿದ್ದೀರಾ. ಹಾಗೆ ರೈತರು ಒಂದು ಹಳ್ಳಿಯಲ್ಲಿ ಅನೇಕ ಜನ ರೈತರಿದ್ದರು. ಈಗ ಕಾಲದಲ್ಲಿ ಗೊತ್ತು ನಿಮಗೆ, ಎಲ್ಲ ರೈತರು ಏನಾಗಿದ್ದಾರೆ ಅಂದರೆ ಸುಖ ಸಂತೋಷದಿಂದ ಜೀವಿಸ್ತಾ ಇದ್ದಾರೆ. ಆ ರೈತರಲ್ಲಿ ಕೆಲವು ರೈತರು ಒಂದು ಸಣ್ಣ ಗುಂಪಲ್ಲಿದ್ದರು. ಆ ಗುಂಪಿನ ಒಂದು ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮಾಡುವಂತೆ ಅವರೇನು ಮಾಡಿದ್ರು, ಎಲ್ಲ ಗದ್ದೆಯನ್ನೆಲ್ಲ ಉತ್ತಿದ್ರು, ಅವುಗಳನ್ನೆಲ್ಲ ಸಮಮಟ್ಟ ಮಾಡಿದ್ರು, ಲೆವೆಲ್ ಮಾಡಿದ್ರು. ಆಮೇಲೆ ಸರಿ, ದೇವರು ನಮಗೆ ಸರಿಯಾದ ಸಮಯಕ್ಕೆ ಏನು ಮಾಡ್ತಾನೆ, ಮಳೆಯನ್ನು ಕಳಿಸ್ಕೊಡ್ತಾನೆ ಅಂತ ಹೇಳಿ ಬಿತ್ತನೆಯನ್ನು ಮಾಡಿದ್ರು, ಬೀಜವನ್ನು ಬಿತ್ತುತ್ತಾ ಹೋದರು. ಹಾಗೆ ಎಲ್ಲವನ್ನು ಬಿತ್ತಿ ಅವ್ರೇನು ಮಾಡಿದ್ರು, ಸಮಾಧಾನವಾಗಿದ್ದರು. ಇನ್ನೂ ಒಂದು ಗುಂಪಿನವ್ರು ಏನು ಅಂತ ಹೇಳಿದ್ರೆ, ಅವ್ರು ಯಾವಾಗಲೂ ರೇಡಿಯೋ ಟಿ ವಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಮಳೆ ಬರ್ತದೆ ಅಂತ ಹೇಳಿ ಕೇಳಿಸ್ಕೊಳ್ಳುವಂಥ ಇದವ್ರಿಗೆ ಆಸಕ್ತಿ ಅದರಲ್ಲಿ. ಹಾಗೆ ಆಸಕ್ತಿಯಲ್ಲಿ ಅವರು ಕೇಳುವಾಗ ಇನ್ನೂ ಅನೇಕ ದಿನಗಳಿದೆ, ಅನೇಕ ದಿನಗಳಾದ ಮೇಲೆ ಮಳೆ ಬರ್ತದೆ, ಮಳೆ ಬಂದಾಗ ನೀವೆಲ್ಲ ಸಿದ್ಧ ಆಗಬೇಕಂತ ಅದರಲ್ಲಿ ಹೇಳ್ತಾ ಇದ್ರು ರೇಡಿಯೋ ಮತ್ತು ಟಿ ವಿಯಲ್ಲಿ. ಅದೇ ರೀತಿಯಲ್ಲಿ ಈ ರೈತರು ಬಂದ ನಂತರ ಎಲ್ಲ ಮಾಡೋಕ್ಕೆ ಶುರು ಮಾಡೋಣ ಅಂತ ಹೇಳಿ ಅವ್ರೇನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಎಲ್ಲ ಸಿದ್ಧತೆಗಳನ್ನು ಹಾಗೆ ಬದಿಗಿಟ್ಟಿದ್ರು. ಆದರೆ ಕೆಲವು ದಿನಗಳಾದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು. ಮತ್ತೆ ಮಳೆ ಜೋರಾಗಿ ಬರೋದಕ್ಕೆ ಪ್ರಾರಂಭ ಆದಾಗ ಏನು ಮಾಡ್ತಾರಂತ ಹೇಳಿದ್ರೆ, ಬಿತ್ತಿ ಎಲ್ಲ ಸಮ ಮಾಡಿದ್ರಲ್ಲ ಆ ರೈತರು ಭಾಳ ಸಂತೋಷ ಆಯಿತು. ದೇವರೇ ನಿನಗೆ ಸ್ತೋತ್ರ, ನಾವೆಲ್ಲ ಸಿದ್ಧ ಮಾಡಿದ್ವಿ, ಎಲ್ಲರೂ ಏನಾಯಿತು, ಈಗ ಒಳ್ಳೆ ಸಮಯಕ್ಕೆ ಮಳೆ ಕಳಿಸಿದ್ಯಾ, ಎಲ್ಲ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಸಂತೋಷಪಟ್ಟರು. ಆದರೆ ಏನನ್ನು ಸಿದ್ಧ ಮಾಡದೇ ಇರುವಂಥ ರೈತರಿಗೆ ಬಹಳ ಬೇಸರ ಆಯಿತು. ಏನು ಇಷ್ಟು ಬೇಗಲೇ ಮಳೆ ಸ್ಟಾರ್ಟ್ ಆಗೋಯ್ತು, ನಾವು ಏನನ್ನು ಸಿದ್ಧ ಮಾಡ್ಕೊಂಡಿಲ್ಲ, ಅಯ್ಯೋ ಏನು ಮಾಡೋದು ಅಂತ ಹೇಳುವಾಗ ಅಲ್ಲಿ ಮಳೆ ಬಿದ್ದಂಥ ನೀರು ಎಲ್ಲನೂ ಏನಾಯಿತು, ನದಿ ಕಡೆ ಹರಿದು ಹೋಯಿತು. ಇವರ ಇದಕ್ಕೆ ಸಾಕಷ್ಟು ನೀರು ಸಿಗುವಂತ ಆಗಲಿಲ್ಲ. ಆದರೂ ಬೇಸರ ಪಡುವಂಥವ್ರು, ಸಿದ್ಧತೆ ಮಾಡ್ಕೊಳ್ಳೋದೇ ಇವರು ಬೇಸರಪಟ್ಟರು, ಸಿದ್ಧ ಮಾಡಿರೋರು ಬಹಳ ಸಂತೋಷಪಟ್ಟರು. ಮಕ್ಕಳೇ, ನಾವು ಸಹ ಅಷ್ಟೇ ಪರಲೋಕ ರಾಜ್ಯಕ್ಕಾಗಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಯಾವುದನ್ನು ನಮ್ಮ ಆತ್ಮವನ್ನು ನಾವು ಆತ್ಮೀಯ ರೀತಿಯಲ್ಲಿ ತಂದೆಯಾದ ದೇವರನ್ನು ಆರಾಧಿಸ್ತಾ, ಆತನ ಆಜ್ಞೆಗಳನ್ನು ವಾಕ್ಯಗಳನ್ನು ಪಾಲಿಸುತ್ತಾ ನಾವೇನಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಹಾಗೆ ಮಾಡೋದ್ರಿಂದ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ. ಮಕ್ಕಳೇ, ನೀವೆಲ್ಲರೂ ಆಶೀರ್ವಾದದ ನಿಧಿಗಳಾಗಿರ್ರಿ. ದೇವರು ನಿಮ್ಮನ್ನು ಕಾಪಾಡಲಿ. ಆಮೇನ್. ಅವರು ಅನೇಕ ಸಾಮ್ಯಗಳನ್ನು ಹೇಳುತ್ತಿದ್ದರು. ಆ ಸಾಮ್ಯಗಳಲ್ಲಿ ಪರಲೋಕದ ರಾಜ್ಯವನ್ನು ಕುರಿತು ಒಂದು ಸಾಮ್ಯವನ್ನು ನಾವು ಈ ದಿನ ಕೇಳೋದಕ್ಕೆ ಹೋಗೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತೆಗೆದುಕೊಳ್ಳುವುದು ಹೊರಟರು, ಆದರೆ ಎಣ್ಣೆ ತೆಕ್ಕೊಳ್ಳಲಿಲ್ಲ.
ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತಕ್ಕೊಂಡರು. ಮೊದಲಿಂಗನು ಬರುವುದಕ್ಕೆ ತಡವಾಗಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ಸರಿ ಮಾಡಿಕೊಂಡರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪವನ್ನು ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಇಲ್ಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ತೆಗೆದುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳುವುದಕ್ಕೆ ಹೋದಾಗ ಮೊದಲಿಂಗನು ಬಂದನು. ಆಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಎಂದು ಹೇಳಿದರು. ಆತನು, ನಿಮ್ಮನ್ನು ನಾನರಿಯೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರಿಕೆಯಾಗಿರ್ರಿ ಎಂದು ಯೇಸು ಹೇಳಿದರು. ಪ್ರೀತಿಯುಳ್ಳ ಮಕ್ಕಳೇ, ನಾವು ಸಹ ಎಚ್ಚರಿಕೆಯಿಂದಿದ್ದು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವ ಹಾಗೆ ಆತನ ಮಾತುಗಳನ್ನು ಆತನ ವಾಕ್ಯಗಳನ್ನು ಪಾಲಿಸಿ ನಡೆಯುವವರಾಗಿರಬೇಕು. ರಾತ್ರಿಯಾಗಲಿ ಹಗಲಾಗಲಿ ಯೇಸು ಬರುವುದು ಖಂಡಿತ. ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನೀವು ಸಿದ್ಧರಾಗಿರ್ರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ವಾಕ್ಯವನ್ನು ಕೇಳಿದ್ದೇವೆ. ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾಪಾಲಕರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೀನ್. ಹೃದಯದಲ್ಲಿ ಆಕಾಶವಾಣಿಯಲ್ಲಿ ಹೃದಯದಲ್ಲಿ ಆಕಾಶವಾಣಿಯಲ್ಲಿ ಎಲ್ಲೆಲ್ಲೂ ನೋಡಿದರು ಯೇಸು ವಾಕ್ಯ, ಎಲ್ಲೆಲ್ಲೂ ಕೇಳಿದರು ಯೇಸು ವಾಕ್ಯ, ಎಲ್ಲೆಲ್ಲೂ ನೋಡಿದರು ಯೇಸು ವಾಕ್ಯ, ಎಲ್ಲೆಲ್ಲೂ ಕೇಳಿದರು ಯೇಸು ವಾಕ್ಯ. ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ. యేసయ్యకే జయ గీతే సైతానందే అపజయము. యేసయ్యకే జయ గీతే సైతానందే అపజయము. పృథివికి ಹೃದಯದಲ್ಲಿ ಸಂಪೂರ್ಣಲ್ಲಿ ಆಕಾಶವಾಣಿಯಲ್ಲಿ ಪೃಥಿವಿಲಿ ಹೃದಯದಲ್ಲಿ